ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುವಿಗೆ ಸ್ವಾಗತ. ನಾನು ಹೊಂದೂರು ಸ್ವಾಮಿ. NGOಗಳು ಇವತ್ತು ಯಾರೇ ಸಹಾಯ ಮಾಡಲಿ ಬಿಡಲಿ ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಏನೋ ಒಂದಿಷ್ಟು ಬಾಡಿಗೆ ಒಂದು ಜಾಗದಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಸಾಲ ಸೋಲ ಮಾಡಿಕೊಂಡು ಅನೇಕ NGOಗಳು ಇವತ್ತು ಕೆಲಸ ಮಾಡ್ತಕ್ಕಂಥದ್ದು. ಈ ವಿಷಯ ಯಾಕೆ ನಿಮಗೆ ಪ್ರಸ್ತಾಪ ಮಾಡ್ತಾರೆ ಅಂದರೆ, ಇಲ್ಲಿ ನೋಡಿ ಇವತ್ತು ಭಾಳಷ್ಟು ವಿದ್ಯಾರ್ಥಿಗಳು ಇದ್ದಾರೆ ದೃಶ್ಯದಲ್ಲಿ, ಹಾಗೆ ಭಾಳಷ್ಟು ಜನ ಸಮಾಜ ಸೇವಕರು ಕೂಡ ಇದ್ದಾರೆ. ನಾನು ಬಂದಿರತಕ್ಕಂಥದ್ದು ಸಂಡೂರು ತಾಲೂಕಿನ ಕುರಿಕೊಪ್ಪ ಗ್ರಾಮದ ಸ್ಫೂರ್ತಿ ಚಾರಿಟೇಬಲ್ ಟ್ರಸ್ಟ್. ಇವತ್ತು ಆಕಸ್ಮಿಕವಾಗಿ ಭಾಳಷ್ಟು ಜನ ಇಲ್ಲಿ ಸಮಾಜ ಸೇವಕರು ವಿಸಿಟ್ ಮಾಡಿ ಇವತ್ತು ಮಕ್ಕಳ ಜೊತೆ ಇವತ್ತು ಬೆರ್ತಕ್ಕಂಥದ್ದು. ವಿಶೇಷವಾಗಿ ಸಂಡೂರು ಭಾಗ ಅಂದ ತಕ್ಷಣ ಈ ದೃಶ್ಯದಲ್ಲಿ ನೀವು ನೋಡಿಬಿಟ್ರೆ ತಕ್ಷಣ ನೆನಪಾಗ್ಬಿಡುತ್ತೆ. ಸಂಡೂರು ಅಂತಿದ್ರೆ ಸರ್ ಯಾರೋ ಮೈನಿಂಗ್ ಓನರ್ ಇರ್ತಾರೆ ಬಿಡ್ರಿ ಸರ್, ಅವರು ಏನು ದೊಡ್ಡ ವಿಷಯ ಸರ್. ಮೈನಿಂಗ್ ಲಾರಿಗಳೆಲ್ಲ ಇರ್ತವೆ, ಮೈನ್ಸ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ತಾರೆ, ಆಮೇಲೆ ಒಳ್ಳೆ ದುಡ್ಡು ಇರ್ತದೆ ಬಿಡ್ರಿ ಸರ್, ಮಾಡಿದ್ರೆ ಮಾಡಿರ್ಬೋದು. ಬೇರೆ ಜಾಗ ಹೇಳಿದ್ರೆ ನಾವು ಒಪ್ತಿದ್ದೀವಿ ಸರ್. ನಾವು ಸಂಡೂರು ಅಂದ್ರಲ್ಲ ಹಿಂದಿರೋರೆಲ್ಲ ಮೈನಿಂಗ್ ಓನರ್ಗಳು ಇರ್ತಾರೆ ಬಿಡ್ರಿ ಸರ್. ಸ್ನೇಹಿತರೆ, ನೀವು ಅಂದ್ಕೊಂಡಿದ್ದು ಬಹುಶಃ ಭಾಳಷ್ಟು ಕನ್ಫ್ಯೂಷನು. ಯಾಕಂದರೆ ಇಲ್ಲಿರ್ತಕ್ಕಂಥ ಹಿಂದೆ ಏನು ಗಣ್ಯ ವ್ಯಕ್ತಿಗಳಿದ್ದಾರೆ ಭಾಳಷ್ಟು ಜನ, ಇವರು ಭಾಳಷ್ಟು ಬಡ ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿಗಳು. ಒಂದು ಟೈಮಲ್ಲಿ ಇವ್ರು ಓದಬೇಕಾದ್ರೂ ಕೂಡ ಇವತ್ತೇನು ಮಕ್ಕಳ ಜೊತೆ ಇವತ್ತು ಬ್ಯಾಗು ಪೆನ್ನು ಪುಸ್ತಕ ಕೊಟ್ಟಿದ್ದಾರೆ, ಈ ಸೌಲಭ್ಯ ಅವ್ರಿಗಿತ್ತೋ ಇಲ್ಲ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ಕಷ್ಟಪಟ್ಟು ಇಲ್ಲಿ ಓದಿರ್ತಕ್ಕಂಥವ್ರು. ರಾಂಪುರ ಭಾಗದ ತಮ್ಮನಹಳ್ಳಿ ಗ್ರಾಮದ ನಿವಾಸಿ ನರಸಿಂಹರೆಡ್ಡಿ ಅವರ ಒಂದು ಗ್ರೂಪ್ ಇದೆ, SHNR ಅಂತೇಳಿ. ಬಹುಶಃ ಈ ಗ್ರೂಪ್ ಕಡೆಯಿಂದನೇ ಹಲವಾರು ಸದಸ್ಯರು ತಾವೇ ಒಗ್ಗಟ್ಟಾಗಿ ಇವತ್ತು ಭಾಳಷ್ಟು ಆಸಕ್ತಿ ವಹಿಸಿ ಅವತ್ತೇನು ಕೊಟ್ಟು ಮಾತಿನಂತೆ ಇವತ್ತು ಏನು ಸ್ಫೂರ್ತಿ ಚಾರಿಟೇಬಲ್ ಟ್ರಸ್ಟಿಗೆ ವಿಸಿಟ್ ಮಾಡಿ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಪೆನ್ನು ಪುಸ್ತಕ ಕಾಂಪಸ್ ಬಾಕ್ಸು ಮತ್ತು ಏನು ಬ್ಯಾಗು ನೀರಿನ ಬಾಟ್ಲು ಕೂಡ ಸಮೇತವಾಗಿ ಮಕ್ಕಳಿಗೆ ಏನೆಲ್ಲ ಸಾಮಗ್ರಿ ಬೇಕೋ ಅದೆಲ್ಲ ಕೊಟ್ಟಿದ್ದಾರೆ. ಇವತ್ತು ಈ ದಿನ ಭಾಳ SHNR ಗುಂಪಿನ ಒಂದು ಸರ್ವ ಸದಸ್ಯರಲ್ಲಿ ಒಂದು ರಿಕ್ವೆಸ್ಟ್ ಒಂದಿತ್ತು. ನಮ್ಮ ಮಕ್ಕಳಿಗೆ ಈಗ ಶಾಲೆ ಪ್ರಾರಂಭ ಆಯಿತು, ಅವರಿಗೆಲ್ಲ ಮೂಲಭೂತ ಒಂದು ಪರಿಕರಗಳಿದ್ದಿಲ್ಲ. ಸ್ಕೂಲ್ ಬ್ಯಾಗ್ ಆಗಲಿ, ಜಾಮಿಟ್ರಿ ಬಾಕ್ಸ್ ಆಗಲಿ, ನೋಟ್ಬುಕ್ಸು, ಪೆನ್ ಆಗಲಿ ಇದ್ದಿಲ್ಲ. ಅದು ನಮಗೆ ಭಾಳ ಒಂದು ಇದಿತ್ತು. ಅವರಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದಾಗ ಅವರು ತಂದು ನಮಗೆ ಇವತ್ತು ಮಾಡಿಕೊಟ್ಟಿದ್ದಾರೆ. ಆ ಸರ್ವ ಸದಸ್ಯರಿಗೂ ಕೂಡ ನಮ್ಮ ಟ್ರಸ್ಟ್ ವತಿಯಿಂದ ಮತ್ತು ಮಕ್ಕಳ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಇಂಥ ಒಂದು ಟ್ರಸ್ಟ್ಗಳಿಗೆ ಮತ್ತು ಆಶ್ರಮಗಳಿಗೆ ಈ ಥರ ಹೆಚ್ಚು ಒಂದು ಸ್ವಲ್ಪ ಹೊರಗಿನಿಂದ ಸರ್ವ ಸದಸ್ಯರು ನಮಗೆ ಸಹಾಯ ಮಾಡಿದರೆ ಇನ್ನೂ ಹೆಚ್ಚಿನದಾಗಿ ಕೆಲಸ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ಅನ್ನೋ ಒಂದು ಮನವಿಯನ್ನು ಮಾಡ್ಕೊಳ್ತಾಯಿದ್ದೀನಿ. ಈ ಸಹಾಯವನ್ನು ನಿರಂತರವಾಗಿ ಅವರು ಮಾಡ್ಕೊಂಡು ಹೋದರೆ ಖಂಡಿತವಾಗಿ ನಮಗೆ ಒಂದು ದೊಡ್ಡ ಶಕ್ತಿ ಬಂದಾಗುತ್ತೆ. ಹೆಚ್ಚು ಅವರು ಇನ್ನೂ ನಮ್ಮ ಟ್ರಸ್ಟ್ ವತಿಗೆ ಕೆಲಸ ಮಾಡಲಿ ಅಂತೇಳಿ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಸರ್. ನಿವೃತ್ತ ಯೋಧರು ರಾಜಶೇಖರ್ ಯಾದವ್ ಕೂಡ ಇದ್ದಾರೆ ನಮ್ಮ ಜೊತೆ. ಸರ್ ನಮಸ್ತೆ. ಸೊ SHNR ಗುಂಪು ಅಂದರೆ ನಾವು ಸುಮ್ಮನೆ ಒಂದು ಏನೋ ದುಡಿಯೋಕ್ಕೊಂದು ದಾರಿ ಅಂತೇಳಿ ಫಸ್ಟಿಗೆ ನಮಗೆ ಇದೇ ಅನಿಸ್ತಿತ್ತು. SHNR ಗುಂಪಿನಲ್ಲಿ ಇದೀವಿ, ನಾವು ಸದಸ್ಯರಾಗಿದ್ದೀವಿ ಅದರಲ್ಲಿ. ಸೊ SHNR ಗುಂಪು ಅಂದರೆ ಏನಪ್ಪ, ನನಗೊಂದು ದುಡಿಮೆ ಬೇಕು, ದುಡ್ಕೊಂಡು ತಿನ್ನಬೇಕು, ದುಡಿಯೋಕ್ಕೊಂದು ದಾರಿ ಐತನ್ನೋ ಒಂದು ಉದ್ದೇಶ ಇತ್ತು ಅಷ್ಟೇ.
ಆದರೆ ನಮ್ಮ ಗುಂಪಿನಲ್ಲಿ ಈ ರೀತಿ ಮನೋಭಾವನೆ, ನಾವು ಒಂದು ಸಮಾಜ ಸೇವೆ ಮಾಡಬೇಕು, ನಾವು ಮಕ್ಕಳ ಸೇವೆ ಮಾಡಬೇಕು, ನಾವು ವೃದ್ಧರ ಸೇವೆ ಮಾಡಬೇಕು ಅನ್ನೋ ಭಾವನೆಗಳು ಏನು ಬಂದಿದ್ದಾವಲ್ಲ, ಸೊ ಇದಕ್ಕೆ ನಾನು 21 ವರ್ಷ ದೇಶ ಸೇವೆ ಮಾಡಿದಷ್ಟು ತೃಪ್ತಿ ಇದ್ದಿಲ್ಲ ಅಷ್ಟು. ಸೊ ಈ ಸೇವೆಯಲ್ಲಿ ಅನಾಥ ಮಕ್ಕಳು, ಇದೇನು ನಿರಾಶ್ರಿತ ಮಕ್ಕಳಿಗೆ ನಾವು ಬಂದು ಇವತ್ತೇನು ಅಪ್ಪು ಟಿ ವಿ ವಾಹಿನಿ ಮುಖಾಂತರ, ಮಾಧ್ಯಮ ಮುಖಾಂತರ ಸೊ ನಾವು ಇವತ್ತು ಇದನ್ನು ತಿಳ್ಕೊಂಡು ಇಲ್ಲಿಗೆ ಬಂದು ಫೋನ್ ಮಾಡಿದಾಗ ಕುರೇಕೊಪ್ಪ ಅಂದ್ರೆ ಕುರೇಕೊಪ್ಪದಲ್ಲಿ ನನಗೆ ಈ ರೀತಿ ಚಾರಿಟೇಬಲ್ ಐತೆ ಅಂತ ಗೊತ್ತೇ ಇಲ್ಲ. ಸೊ ನಾವು ಹತ್ತಿರದಲ್ಲಿದ್ದು ನಾವು ಸಂಡೂರು ತಾಲೂಕಿನವರಾದರೂ ಕೂಡ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ SHNR ಗುಂಪಿನವರು ಇದನ್ನು ಪತ್ತೆ ಹಚ್ಚಿ ಸೊ ಯಾರ ಮೂಲಕ ಯಾವ ಮುಖಾಂತರನೂ ಇವತ್ತು ಈ ಗುಂಪು ಇಲ್ಲಿ ಬಂದು ಇವತ್ತು ಈ ಮಕ್ಕಳ ಜೊತೆಯಲ್ಲಿ ಬೆರೆತಾಗ ಸೊ ಇವ್ರನ್ನ ನೋಡಿದಾಗ, ಇವ್ರ ಮುಖದಲ್ಲಿರೋ ಒಂದು ಕಳೆ ನೋಡಿದಾಗ ನಮಗೆ ನನ್ನ ಜೀವನದಲ್ಲಿ ಇದೊಂದು ಸಾರ್ಥಕ ದಿನ ಅಂತ ತಿಳ್ಕೊಂಡು ನನ್ನ ಜೀವನದಲ್ಲಿ ನಾನು ಎಲ್ಲ ಸೇವೆ, ಸಮಾಜ ಸೇವೆ, ದೇಶ ಸೇವೆ, ಇವೆಲ್ಲ ಸೇವೆಗಿನ ಸೊ ಇವತ್ತು ನಮ್ಮ ಗುಂಪು ಏನು SHNR ಗುಂಪು ಆಯ್ಕೆ ಮಾಡಿದಲ್ಲ ಇದನ್ನು, ಸೊ ಇವತ್ತು ನಮ್ಮ ಜೀವನ ಸಾರ್ಥಕ ಆಯಿತು. ಸೊ ಈ ಗುಂಪಲ್ಲಿ ಒಬ್ಬ ಸದಸ್ಯ ಆಗಿದ್ದಕ್ಕೂ ಒಂದು ಹೆಮ್ಮೆ ಅಂತ ಹೇಳ್ಕೊಳಕ್ಕೆ ಭಾಳ ಇಷ್ಟಪಡ್ತೀನಿ ಸರ್. ಏನು ಹೇಳ್ತೀರಾ? ನೋಡಿದ್ರೆ ಈ ಥರ ಒಂದು ಸೇವೆ ಮಾನ್ಯ ಭಾವನೆ ಇರೋರು ಕಡಿಮೆ ಆಗ್ತಾಯಿದೆ ಅಂತ ಅನಿಸ್ತದೆ. ಯಾಕಂದರೆ ಸಾರ್ವಜನಿಕರ ಅಭಿಪ್ರಾಯ ಕೂಡ ಹಾಗೆ ಇದೆ. NGOಗಳಿಗೆ ಯಾರು ಸಹಾಯ ಮಾಡಲ್ರಿ, ನೀವೇನು ಜಾಗೃತಿ ಮಾಡಿಸಿದ್ರೆ ಅಷ್ಟಕ್ಕಷ್ಟೇ ಯಾರೋ 100ಕ್ಕೆ 10 ಜನ ಹೊರಗಡೆ ಬರ್ತಾರೆ ಅಂತಕ್ಕಂಥ. ಏನು ಹೇಳ್ತೀರಿ? ಮೇ ಬಿ ನೀವು ಹೇಳೋದು ಕರೆಕ್ಟ್ ಇದೆ ಸರ್. ಇವತ್ತಿನ ದಿನ ಏನಿದ್ರೆ ಬರೀ ಪ್ರಚಾರಕ್ಕಾಗಿ ನಾವು ದೇಶದ ಪ್ರಥಮ ಪ್ರಧಾನಮಂತ್ರಿಯಿಂದ ಹಿಡಿದು ಕೊನೆ ಪಂಚಾಯತಿ ಮಟ್ಟದವರೆಗೆ ನೋಡ್ಕೊತ ಬಂದಿದ್ದೀವಿ ನಾವೀಗ. ಸೊ ಈ ಸಮಾಜದಲ್ಲಿ ಬಂದು ಈಗ 5 ವರ್ಷ ಆಯಿತು ನಾವು ರಿಟೈರ್ಡ್ ಆಗಿ. ಸೊ ಈಗ ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರು ತಮ್ಮ ಪ್ರಚಾರಕ್ಕಾಗಿಯೇ ಮಾಡ್ತಾರೆ ಹೊರತು ಮನೋಭಾವನೆ, ಆ ಮನಸ್ಸಿಂದ ನಾವು ಈ ಸಮಾಜಕ್ಕೆ ಏನಾದರೂ ಮಾಡ್ಬೇಕನ್ನೋ ಭಾವನೆಗಳು ಕಡಿಮೆ. ಸೊ ಅಂಥದ್ರಲ್ಲಿ ನಮ್ಮ SHNR ಗುಂಪು ಏನು ನಮ್ಮ ಲೀಡರ್ ಅದಾರ ನಮ್ಮ ನರಸಿಂಹರೆಡ್ಡಿ ಸರ್, ಸೊ ಇವ್ರ ಮನಸ್ಸಲ್ಲಿ ಈ ರೀತಿ ಭಾವನೆಗಳು ಬಂದಾಗ ಸೊ ನಾವು ಆ ಗುಂಪಿಗೆ ಇನ್ನೂ ಸ್ವಲ್ಪ ಬಲ ಕೊಡಲು ದೇವರು ಸೊ ನಮಗೆ ಈ ರೀತಿ ಶಕ್ತಿ ಇನ್ನೂ ತುಂಬಲಿ. ಇನ್ನೂ ಈ ಥರದ್ದು ಇನ್ನೂ ಎಲ್ಲಿ ಅನಾಥಾಶ್ರಮಗಳಿರ್ಬೋದು, ವೃದ್ಧಾಶ್ರಮಗಳಿರ್ಬೋದು, ಇನ್ನೂ ಯಾವ ರೀತಿ ನಿರಾಶ್ರಿತರಿರ್ಬೋದು ಅವ್ರಿಗೆ ಸೇವೆ ಮಾಡೋಂಥ ಶಕ್ತಿ ನಮ್ಮ ಗುಂಪಿಗೆ ಕೊಡಲಿ. ಸೊ ನಾವೆಲ್ಲರೂ ಅದನ್ನು ಮನಸ್ಪೂರ್ವಕ ಒಪ್ಪಿ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾವ ರೀತಿ ಇಲ್ಲಿ ಆಸಕ್ತಿ ಬಂತು ನಿಮಗೆ? ಸರ್, ನಿಮಗೆ ಹೇಳ್ದಂಗೆ ನಾವು ಯಾವುದಾದ್ರೂ ಒಂದು ಭಾಗದಲ್ಲಿ ಮೊಳಕಾಲ್ಮೂರು ಆಗ್ಬೋದು, ಸಂಡೂರು ಆಗ್ಬೋದು, ಚಿತ್ರದುರ್ಗದಲ್ಲಿ ಆಗಲಿ, ಬಳ್ಳಾರಿ ಜಿಲ್ಲೆ ಎಲ್ಲಾದರೂ ಒಂದು ತಾಲೂಕಿನಲ್ಲಿ ಒಂದು ವಿಲೇಜ್ನ ಆಯ್ಕೆ ಮಾಡ್ಕೊಂಡು ಮಕ್ಕಳನ್ನ ಗುರುತಿಸ್ಬೇಕು, ಬಡತನ ಇರುತ್ತೆ ಅಂತೇಳಿ ಅಂದ್ಕೊಂಡಿದ್ವಿ. ಅದೇ ರೀತಿಯಾಗಿ ನಮ್ಮ ಟೀಮ್ ಹತ್ರನೂ ಮಾತಾಡಿದ್ವಿ. ಅದೇ ರೀತಿಯಲ್ಲಿ ಮಾತಾಡಿದಾಗ ಎಲ್ಲರೂ ತುಂಬ ಹೃದಯದಿಂದ ಅದನ್ನು ಸ್ವಾಗತ ಮಾಡಿದ್ರು. ನಾವೇ ಒಂದು ಟೀಮ್ ಇದ್ದು ಇನ್ನೂ ಬೆಳೆಸ್ಬೇಕಂದ್ರೆ ಈ ರೀತಿ ಸಹಾಯ ಮಾಡಬೇಕು. ಸಹಾಯ ಮಾಡೋಂಥ ಶಕ್ತಿ ದೇವ್ರು ಎಲ್ಲರಿಗೂ ಕೊಟ್ಟಾನೆ, ಇನ್ನೂ ಕೊಡಲಿ, ಅವ್ರು ಹಿಂದಿರೋರಿಗೂ ಕೊಡಲಿ ಅಂತ ಹೇಳ್ತಿದ್ವಿ. ಅದೇ ರೀತಿಯಾಗಿ ನೀವು 4ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸಂಡೂರಿನ ವಿರಕ್ತ ಮಠದಲ್ಲಿ ಬಸವರಾಜ್ ಸರ್, ಈ ಸ್ಫೂರ್ತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಬಸವರಾಜಣ್ಣ ಅಲ್ಲಿ ಬಂದು ಹೇಳಿದಂಥ ಸಂದರ್ಭದಲ್ಲಿ ಈ ಪ್ರೀತಿಯ ಮುದ್ದು ಮಕ್ಕಳ ಒಂದು ಸೇವಾ ಮನೋಭಾವನೆ ಇಟ್ಕೊಂಡು ಅನಾಥಾಶ್ರಮದ ಮಕ್ಕಳು ಏನಿದಿರಲ್ಲ, ಪ್ರೀತಿಯ ಮುದ್ದು ಮಕ್ಕಳು ಇಲ್ಲಿದ್ದಾರೆ ಅಂತ ಗೊತ್ತಾದಾಗ ನಾವು ಅವ್ರಿಗೊಂದು ಮಾತನ್ನು ಕೊಟ್ವಿ. ನಾವೇ ಬಂದು ಈ ಥರ ಟೀಮ್ಲಿಂದ ಮಾಡ್ತೀವಿ ಸರ್ ಅಂತೇಳಿ. ಅದೇ ರೀತಿಯಾಗಿ ನಾವೆಲ್ಲರ ಹತ್ರ ಕಲ್ತು ಮಾತಾಡಿದ್ರೆ ಎಲ್ಲರೂ ಕೂಡ ತಮ್ಮ ಕೈಲಾದ ಧನ ಮನೋ ಸಹ ಎಲ್ಲರೂ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ದೇವರು ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ. ಇಂಥ ಮಕ್ಕಳಿಗೆ ಇನ್ನೂ ಪ್ರತಿಯೊಂದು ನೀವು ಕೂಡ ಇನ್ನೂ ಎಲ್ಲನ ಇದ್ದರೆ ತೋರಿಸ್ರಿ. ನಮ್ಮ ಟೀಮ್ನಿಂದ ನಾವೇ ಹುಡುಕಿ ಮಾಡೋಕ್ಕಾಗಲ್ಲ, ನೀವು ತೋರಿಸಿದಂಥ ಜಾಗದಲ್ಲಿ ಬಂದು ನಾವೊಂದು ಇಂಥ ಒಂದು ಸಣ್ಣ ಕಾರ್ಯಕ್ರಮನ ಒಂದು ಅಳಿಲು ಸೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಸೇವೆನ ನಾವು ಮನೋ ಇಚ್ಛೆಯಿಂದ ಮಾಡ್ತೀವಿ. ಅದು ಇವತ್ತು ಶನಿವಾರ ಆಗಿದ್ದ ಸಾಕ್ಷಾತ್ ಅಭಯಾಂಜನೇಯನೇ ಕಳಿಸಿಕೊಟ್ಟಾನ ಅಂದ್ಕೊಂಡ್ವಿ. ಅಂಥ ಸಂದರ್ಭದಲ್ಲಿ ನಮ್ಮ ಪಕ್ಕದಲ್ಲಿ ಕಿಷ್ಕಿಂದ ಅಂಜನಾದ್ರಿ ಕೂಡ ಇದ್ದಾನೆ. ಅದೇ ಸಂದರ್ಭದಲ್ಲಿ ನಾವು ಇಲ್ಲಿ ಆಂಜನೇಯ ವಾಸಸ್ಥಳ ಅಂತಲೇ ಅನ್ಕೋಬೋದು ನಾವು. ಅಂಥ ಸ್ಥಳದಲ್ಲಿ ಬಂದು ಶನಿವಾರ ಮಾಡ್ತೇವೆ ಅಂದರೆ ಇವತ್ತಿನ ದಿನ ಪುಣ್ಯ ದಿನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಮಕ್ಕಳ ಸೇವೆ ಇಡೀ ನಮ್ಮ ಟೀಮ್ ಕೂಡ ಮಾಡಿ ಚೆನ್ನಾಗಾಗಲಿ, ಅವ್ರ ಹಿಂದಿರೋದನ್ನು ಕೂಡ ಬೆಳೆಸಿ ಉಳಿಸ್ಲಿ, ದೇಶ ಉಳಿಸ್ಲಿ, ನಮ್ಮ ಮಕ್ಕಳ ಭವಿಷ್ಯ ಕೂಡ ಕಾಪಾಡಲಿ ಅಂತೇಳಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಇವತ್ತು ಪ್ರಚಾರಕ್ಕೆ ಮಾಡ್ತಾ ಇಲ್ಲ, ಜನರಿಗೆ ಇನ್ನೊಬ್ರಿಗೆ ಪ್ರೇರಣೆ ಆಗಲಿ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಪ್ರಚಾರಕ್ಕೆ ಎಲ್ಲರೂ ಪ್ರಚಾರಕ್ಕೆ ಮಾಡ್ತಾರೆ, ರಾಜಕೀಯ ವ್ಯಕ್ತಿಗಳು ಅದಕ್ಕೆ ಪ್ರಚಾರಕ್ಕೆ ಮಾಡ್ತಾರೆ. ನಾವು ಪ್ರಚಾರಕ್ಕೆ ಮಾಡ್ತಾ ಇಲ್ಲ, ಪ್ರೇರಣೆ ಆಗಲಿ, ಇನ್ನೊಬ್ರು ನಮ್ಮ ಸೇವಾ ಮನೋಭಾವ ನೋಡಿ ಇನ್ನೊಬ್ರಿಗೆ ಪ್ರೇರಣೆ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಪ್ರಚಾರ ಮಾಡ್ತಾಯಿದ್ವಿ ಅಂತ ಬೇಷ್ಟು ಜನ ತಿಳ್ಕೊಂಡಿದ್ದು ತಪ್ಪು. ಇನ್ನೊಬ್ರಿಗೆ ಪ್ರೇರಣೆ ಆಗಲಿ ಅನ್ನೋ ಉದ್ದೇಶ ಕೊಟ್ಟು ಮಾಡ್ತಾಯಿದ್ದೀವಿ. ಅದಕ್ಕೆ ನಮ್ಮ ಶಿವಕುಮಾರ ಸ್ವಾಮಿಗಳು ಒಂದು ಆಜ್ಞೆಯಲ್ಲಿದೆ, ಸುದ್ದಿಗೋಸ್ಕರ ಸೇವೆ ಮಾಡಬೇಡ, ಸುದ್ದಿ ಮಾಡಿ ಸೇವೆ ಮಾಡಬೇಡ, ಸದ್ದಿಲ್ಲದೆ ಸೇವೆ ಮಾಡು ಅಂತ ಹೇಳಿದ್ದಾರೆ. ಅದು ಸದ್ದಿಲ್ಲದೆ ಸೇವೆನೇ ನಾವು ಮಾಡ್ತಿರೋದು. ಮುಂದಿನ ದಿನಗಳಲ್ಲಿ ನಾವನ್ನ ಈ ರೀತಿಯಲ್ಲಿ ಬರಲಿ ಅಂತ ಇನ್ನೊಬ್ಬರು ಸ್ಫೂರ್ತಿ ಆಗೋಕ್ಕೆ ಈ ಸ್ಫೂರ್ತಿ ಯಾರು ಚಾರಿಟಬಲ್ ಟ್ರಸ್ಟಿಗೆ ನಾವು ಇನ್ನೊಮ್ಮೆ ಕೊಡೋಷ್ಟು ಶಕ್ತಿ ಕೊಡಲಿ ದೇವರು ಅಂತ ನಾವು ಬೇಡಿಕೆ. ಸ್ಫೂರ್ತಿ ಚಾರಿಟಬಲ್ ಮತ್ತು ಅರ್ಬನ್ ಟ್ರಸ್ಟು ಅನಾಥ ಮಕ್ಕಳ ಒಂದು ಪೋಷಣೆ ಮಾಡ್ತಕ್ಕಂಥ ಸ್ಕೂಲಿಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ರೆಡ್ಡಿ ಸರ್ ಅವರು ಏನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಎಲ್ಲಾದರೂ ಒಂದು ನೋಡಿ
ಒಂದು ಅನಾಥಾಶ್ರಮಕ್ಕೆ ಅಥವಾ ಅನಾಥ ಮಕ್ಕಳಿರ್ತಕ್ಕಂಥ ಸ್ಕೂಲಿಗೆ ಒಂದು ಸ್ವಲ್ಪ ಏನಾರ ಚಿಕ್ಕದಾಗಿ ಅಳಲು ಸೇವೆ ಅಂತದ್ದು ಮಾಡೋಣ ಅಂತೇಳಿ ಎಲ್ಲರೂ ನಾವೀಗ ಒಂದು ವರ್ಷದಿಂದ ಅಂದ್ಕೊಂಡಿದ್ವಿ. ಹಂಗಾಗಿ ನಮ್ಮ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ಗಂಗಾಧರ್ ಸರ್ ಅವರು ಏನಾದರೂ ಮಾಡಿ ಇಂಥದ್ದಾಗಿ ಇಂಥ ಜಾಗದಲ್ಲಿ ಇದೆ ಅಂತ ಗುರುತಿಸಿ ಒಂದು ಮಾಹಿತಿ ಕೊಟ್ಟ ನಂತರ ನಮ್ಮ ಒಂದು ಅಧ್ಯಕ್ಷ ವಹಿಸಿರ್ತಕ್ಕಂಥ ನಮ್ಮ ನರಸಿಂಹರೆಡ್ಡಿ ಸರ್ ಅವರು ನಮ್ಮ ಎಲ್ಲ ಕಮಿಟಿ ಮೆಂಬರ್ಸ್ ಏನಿದ್ದಾರೆ ಎಲ್ಲರ ಹತ್ರನೂ ಮಾತಾಡಿ ಈ ಥರ ಹೋಗಿ ಅಲ್ಲಿ ನಾವು ಒಂದು ನಮ್ಮ ಕೈಲಾದ ಮಟ್ಟಿಗೆ ಏನಾರು ಒಂದು ಹೆಲ್ಪ್ ಮಾಡೋಣ ಅಂದಾಗ ಸ್ಕೂಲ್ ಓಪನಿಂಗ್ ಟೈಮಲ್ಲಿ ಹೋಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಪುಸ್ತಕ, ಎಕ್ಸಸೈಸು, ನೀರು ಬಾಟ್ಲು, ಜಾಮಿಟ್ರಿ ಬಾಕ್ಸ್ ಎಲ್ಲ ಇನ್ನೂ ಈ ಥರ ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಕೊಟ್ಟು ಬರೋಣ ಅಂತೇಳಿ ಬಂದಿದ್ವಿ. ಈ ಚಾರಿಟೇಬಲ್ ಮುಖ್ಯಸ್ಥರಿಗೆ ನನ್ನ ಧನ್ಯವಾದಗಳು ಮತ್ತು ಈ ಅನಾಥ ಮಕ್ಕಳಿಗೂ ನನಗೆ ಧನ್ಯವಾದಗಳು. ಯಾಕೆಂದರೆ ಇವತ್ತು ನಾವು ಕೊಡೋರು ಸಾಕಷ್ಟು ಜನ ಇದ್ದಾರೆ, ಆದರೆ ತಗೊಳ್ಳೋರು ಕಡಿಮೆ ಇದ್ದಾರೆ. ಆದರೆ ಅದನ್ನು ಗುರುತಿಸಿ ನಾವು ಇವತ್ತು ಈ ಒಂದು ಚಾರಿಟೇಬಲ್ ಟ್ರಸ್ಟ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ನಾವು ಏನೇ ದುಡಿದ್ರೂ ಏನೇ ಮಾಡಿದ್ರು ಸಮಾಜದಿಂದ ದುಡ್ಡಿರ್ತೀವಿ, ಸಮಾಜ ನಮಗೆ ಕೊಟ್ಟಿರುತ್ತೆ. ಅದರಲ್ಲಿ ಸ್ವಲ್ಪ ಸಮಾಜಕ್ಕೆ ಏನಾದರೂ ಸೇವೆ ಮಾಡ್ಬೇಕನ್ನೋ ಮನೋಭಾವನೆಯಿಂದ ಮಾಡ್ತಾಯಿದ್ವಿ. ಅದು ನಾವು ಯಾವುದೇ ದುಡ್ತಾನೆ ಇಲ್ಲ, ಇವತ್ತು ತಗೊಳ್ಳೋರೇ ದುಡ್ತಾನೆ. ಅದಕ್ಕಾಗಿ ಇವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ರೂರಲ್ ಅಂಡ್ ಅರ್ಬನ್ ಟ್ರಸ್ಟ್ ಇವರಿಗೆ ಈ ಅಧ್ಯಕ್ಷರಿಗೆ ನಾವು ಒಂದು ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಕೈಲಿ ಏನಾಗುತ್ತೋ ಸಣ್ಣದಾಗಿ ಸೇವೆ ಮಾಡೋಣ ಅಂತಂದೇಳಿ ಈ ಒಂದು ಇದನ್ನು ಈ ಸಂಸ್ಥೆನ ಆಯ್ಕೆ ಮಾಡ್ಕೊಂಡಿವಿ. ಇಲ್ಲಿ ಯಾರು ಅನಾಥರಲ್ಲ, ಎಲ್ಲರೂ ಯಾರಿಗೆ ಒಬ್ರಿಗೊಬ್ರು ಸಪೋರ್ಟ್ ಇರಲೇಬೇಕು, ಇದ್ರೆ ಒಳ್ಳೆಯದು. ಹಾಗಾಗಿ ನಾವು ಹುಡುಗರಿಗೊಂದು ನೈತಿಕ ಸ್ಥೈರ್ಯ ತುಂಬಕ್ಕಾಗಿ ಈ ಒಂದು ಸಣ್ಣದು ನಮ್ಮ ಕಿರುಕಾಣಿಕೆನ ನಾವು ಮಾಡೋಣ ಅಂತಂದೇಳಿ ನಮ್ಮ SHNR ಟೀಮಿಂದ ಅಣ್ಣವರ ಮಾರ್ಗದರ್ಶನದಲ್ಲಿ ನಾವು ಸೇರಿ ಚಿಕ್ಕದಾಗಿ ಏನು ನಮ್ಮ ಕೈಲಾದಷ್ಟು ಮಾಡೋಣ ಅಂತ ಮಾಡ್ತಿದ್ದೀವಿ. ಎಲ್ಲ ನನ್ನ ಪ್ರೀತಿಯ ಮಕ್ಕಳಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಮೊಟ್ಟ ಮೊದಲನೇದಾಗಿ ನಾವು ಗ್ರೂಪ್ ವತಿಯಿಂದ ಸೇರಿರೋ ಉದ್ದೇಶ ಏನಂದ್ರೆ ನಿಮ್ಮ ಒಂದು ಅಳಿಲು ಸೇವೆ ಮಾಡ್ಬೇಕಂತ. ನನ್ನ ಮುದ್ದು ಮಕ್ಕಳ ಒಂದು ಅವರಿಗೆ ಒಂದು ಗೌರವ ಕೊಟ್ಟು ಇಲ್ಲಿ ಏನು ನೀವು ಓದ್ತಾ ಇದ್ದೀರಾ ಇದರಲ್ಲಿ ನೀವು ಒಳ್ಳೆಯ ಸಾಧನೆ ಮಾಡಬೇಕು, ಸಾರ್ಥಕ ಆಗಬೇಕಂತ ಒಂದು ಮನೋಭಾವ ಇಟ್ಕೊಂಡು ನಾವೆಲ್ಲ ಇಲ್ಲಿ ಒಂದು ಸಣ್ಣ ಅಳಿಲು ಸೇವೆ ಮಾಡಲಿಕ್ಕೆ ಬಂದಿದ್ದೀವಿ. ಈ ಸೇವೆಗೆ ಸ್ಫೂರ್ತಿಯಾದಂಥ ನಮ್ಮ SHNR ಗ್ರೂಪ್ ಹಾಗೂ ನಮ್ಮ ಈ ಚಾರಿಟಬಲ್ ಟ್ರಸ್ಟ್ನ ಬಸವರಾಜ್ ಸರ್ ಅವರಿಗೆ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. भारत माता की, भारत माता की।